ರಾಮೇಶ್ವರ ಕೆಫೆಯಲ್ಲಿನ ಸ್ಫೋಟ ಪ್ರಕರಣ ಕುರಿತು ಸಾಮಾಜಿಕ ನ್ಯಾಯ ಸಚಿವ ಎ ನಾರಾಯಣಸ್ವಾಮಿರವರು ಆನೇಕಲ್ನಲ್ಲಿ ಪ್ರತಿಕ್ರಿಯಿಸಿ 10 ಜನಕ್ಕೆ ಗಾಯಗಳಾಗಿದೆ, ಒಬ್ಬ ಮಹಿಳೆಗೆ ಆಪರೇಷನ್ ಆಗಿದೆ. ಈ ಹಿಂದೆ ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ಬ್ಲಾಸ್ಟ್ ಆಗಿತ್ತು. ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಸಣ್ಣ ಘಟನೆ ಅಂತ ವ್ಯಾಖ್ಯಾನ ಮಾಡಿದ್ರು. ಇನ್ನು ವಿಧಾನಸೌಧದಲ್ಲಿ ಪಾಕಿಸ್ತಾನದ ಬಗ್ಗೆ ಜೈ ಘೋಷಣೆ ಹಾಕಿದಾಗ ನೂತನ ರಾಜ್ಯಸಭಾ ಸದಸ್ಯರು ಕೂಡ ಇದ್ರು. 72 ಗಂಟೆ ಆದರೂ ಕೂಡ FSL ರಿಪೋರ್ಟ್ ಬಂದಿಲ್ಲ, ತನಿಖೆ ಆಗಿಲ್ಲ. ಈ ಬಗ್ಗೆ ಸ್ಪಷ್ಟೀಕರಣ ಕೊಡುವುದಕ್ಕೆ ಹಿಂದೇಟು ಹಾಕುತ್ತಿದ್ದಾರೆ. ಅತಿ ಆಧುನಿಕ ಟೆಕ್ನಾಲಜಿ ಇದ್ದರೂ ಕೂಡ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಸರ್ಕಾರಕ್ಕೆ ಆಗಲಿಲ್ಲ. ದೇಶದ ಭದ್ರತೆ ವಿಚಾರದಲ್ಲಿ ಯಾವ ಪಕ್ಷದವರು ರಾಜಕೀಯ ಮಾಡಬಾರದು ಎಂದು ಕಿಡಿಕಾರಿದರು. ರಾಮೇಶ್ವರ ಕೆಫೆಯಲ್ಲಿ ನಿನ್ನೆ 11 ಗಂಟೆ 55 ನಿಮಿಷಕ್ಕೆ ಬಾಂಬ್ ಬ್ಲಾಸ್ಟ್ ಆಗಿದೆ. ಬಾಂಬ್ ಬ್ಲಾಸ್ಟಲ್ಲಿ 10ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ. ಒಬ್ಬ ಮಹಿಳೆ ಆಪರೇಷನ್ಗೆ ಒಳಗಾಗಿದೆ ಅಂತ ವರದಿ ಇದೆ. ಹಿಂದೆ ಮಲ್ಲೇಶ್ವರಂನಲ್ಲಿ ಬ್ಲಾಸ್ಟ್ ಆಗಿತ್ತು, ಮಂಗಳೂರಿನಲ್ಲಿ ಬ್ಲಾಸ್ಟ್ ಆಗಿತ್ತು. ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಥವಾ DK ಶಿವಕುಮಾರ್ ಅವರು ಸಣ್ಣ ಘಟನೆ ಅಂತ ವ್ಯಾಖ್ಯಾನವನ್ನು ಮಾಡಿದ್ದರು. ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಜೈ ಘೋಷಣೆ ಆಗಿದಾಗ ನೂತನ ರಾಜ್ಯಸಭಾ ಸದಸ್ಯರು ಇದ್ದರು. ಅನೇಕ BJP ಕಾರ್ಯಕರ್ತರ ಪಕ್ಕದಲ್ಲಿದ್ದಾಗ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ BJP ಕಾರ್ಯಕರ್ತರು ಘೋಷಣೆ ಮಾಡ್ತಾ ಇದ್ದಾರೆ. ಅದರ ತದ್ವಿರುದ್ಧವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಪದವನ್ನು ಸಾರ್ವಜನಿಕ ಹೇಳಿದರು. 72 ಗಂಟೆ ಆದರೂ ಸಹ ಕಾಂಗ್ರೆಸ್ನವರು FSLಗೆ ಹೋಗಿದೆ, ರಿಪೋರ್ಟ್ ಬಂದಿಲ್ಲ, ಸ್ಪಷ್ಟೀಕರಣ ಕೊಡೋದಕ್ಕೆ ಹಿಂದೇಟಾಗ್ತಾ ಇದೆ. ಈ 2 ತಿಂಗಳ ಹಿಂದೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದು ಅಲ್ಪಸಂಖ್ಯಾತ ಸಮಾವೇಶದಲ್ಲಿ ಭಾಗವಹಿಸಿದರು. ಈ ಸರ್ಕಾರ ಅಲ್ಪಸಂಖ್ಯಾತ ಒಂದು ಪದವನ್ನು ಬಿಟ್ಟು ಮುಸಲ್ಮಾನರಿಗೆ ಸೇರಿದ್ದು ಒಂದು ಪದವನ್ನು ಹೇಳಿದರು. ನಿಮ್ಮ ಸರ್ಕಾರ, ನಿಮ್ಮಿಂದ ಸರ್ಕಾರ ಕಾಂಗ್ರೆಸ್ನವರ, ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರ ತುಷ್ಟೀಕರಣ ನೀತಿಗಳು ಭಯೋತ್ಪಾದಕರಿಗೆ ಸ್ವೇಚ್ಛತೆಗೆ ಅವಕಾಶ ಮಾಡಿಕೊಟ್ಟಿದೆ. ಸ್ವೇಚ್ಛತೆಗೆ ಅವಕಾಶ ಮಾಡಿಕೊಟ್ಟಂಥ ಕಾಂಗ್ರೆಸ್ನ ಪ್ರತಿಫಲ ನಿನ್ನೆ ಬಾಂಬ್ ಬ್ಲಾಸ್ಟ್ ಆಗಿದೆ. ನನಗೆ ಅನುಭವದ ಪ್ರಕಾರ ಯಾವುದೇ ಗ್ರಾಮಕ್ಕೆ, ಯಾವುದೇ ರಸ್ತೆಗೆ, ಯಾವುದೇ ಕಟ್ಟಡದ ಮೇಲೆ ಟವರ್ ಲೈನ್ಗಳು ಯಾವುದು ಹಾದು ಹೋಗ್ತದೆ, ಯಾವ ಮೊಬೈಲ್ನ ಟವರ್ ಲೈನ್ ಹಾದೋಗುವ ಆ ನಂಬರಿನ ಟವರ್ ಲೈನನ್ನು ಐಡೆಂಟಿಟಿ ಮಾಡುವಂಥ ಟೆಕ್ನಾಲಜಿ ಈ ದೇಶದಲ್ಲಿದೆ, ತಾಂತ್ರಿಕತೆ ಈ ದೇಶದಲ್ಲಿದೆ. ಯಾರು ಮೊಬೈಲ್ ಬಂದಿದ್ದರು, ಯಾರು ಬಂದಿದ್ದು, ಯಾರು ಹೋದ್ರು, ಎಷ್ಟೊತ್ತು ಬಂದರು, ಎಷ್ಟೊತ್ತು ಬಿಟ್ಟರು, ಈ ತಾಂತ್ರಿಕ ಇದ್ದಾಗ 24 ಗಂಟೆ ಮೇಲಾಯಿತು, 25 ಗಂಟೆ ಆಯಿತು. ಇದುವರೆಗೂ ಬಾಂಬ್ ಬ್ಲಾಸ್ಟ್ ಆ ಒಂದು ಸ್ಥಳಕ್ಕೆ ಯಾರು ಬಂದಿದ್ದರು, ಯಾರು ಹೋದರು, ಫುಟೇಜಲ್ಲಿ ಇದು ಕಾಣಿಸ್ತಾನೆ ಸಹ CCTVಯಲ್ಲಿ. ಆ ಟೆಕ್ನಾಲಜಿ ಇದ್ರೂ ಸಹ ಇದುವರೆಗೂ ಈ ರಾಜ್ಯದ ಮುಖ್ಯಮಂತ್ರಿ, ಈ ರಾಜ್ಯದ ಗೃಹ ಸಚಿವರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ತುಷ್ಟೀಕರಣದ ಮಾತನ್ನು ನಿಲ್ಲಿಸಲಿಲ್ಲ. ಭಯೋತ್ಪಾದನೆಯ ಈ ನಡವಳಿಕೆ ಬಗ್ಗೆ, ಬಾಂಬ್ ಬ್ಲಾಸ್ಟ್ ಅನ್ನೋ ಬಗ್ಗೆ ಒಂದು ಮಾತನ್ನು ಹೇಳಲಿಲ್ಲ. ರಾಜಕಾರಣ ಮಾಡಬಾರ್ದು, ಸಹಕರಿಸಬಾರ್ದು. ದೇಶದ ಭದ್ರತೆ ದೃಷ್ಟಿಯಲ್ಲಿ
ಯಾವ ಪಕ್ಷನೂ ರಾಜಕಾರಣ ಮಾಡ್ಬೋದು. ನಾನು ಒತ್ತಾಯ ಮಾಡುತ್ತೇನೆ, ನಿಮಗೆ ದೇಶ ಮುಖ್ಯ, ದೇಶದ ಪ್ರತಿ ನಾಗರಿಕನ ಭದ್ರತೆ ಮುಖ್ಯ. ತುಷ್ಟೀಕರಣವನ್ನು ಬಿಡಿ, ಅಭಿವೃದ್ಧಿಯಲ್ಲಿ ತುಷ್ಟೀಕರಣ ಮಾಡ್ಕೊಳ್ಳಿ, ಆದರೆ ದೇಶದ ಭದ್ರತೆಯಲ್ಲಿ ತುಷ್ಟೀಕರಣ ಮಾಡೋಕ್ಕೆ ಹೋಗಬೇಡಿ. ಈ ತಕ್ಷಣ ಯಾರು ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ, ಯಾರು ಭಾಗವಹಿಸಿದ್ದಾರೆ, ತಕ್ಷಣ ಅರೆಸ್ಟ್ ಮಾಡಬೇಕು. ಭಯೋತ್ಪಾದನೆಗೆ ಸಂದೇಶ ಹೋಗಬೇಕು. ಕರ್ನಾಟಕ ರಾಜ್ಯದ ಕಾನೂನು ಸುಭದ್ರತೆ ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಮೀರಿದಂಥ ಭದ್ರತೆಯ ವ್ಯವಸ್ಥೆ ಇದೆ ಅನ್ನೋದನ್ನು ಬೆಂಗಳೂರಿನ IT ಕಾರಿಡಾರ್ ಏನಿದೆ, ಬೆಂಗಳೂರಿನ ಜನತೆಗೆ, ಉದ್ದಿಮೆದಾರರಿಗೆ, ನಾಗರಿಕರಿಗೆ ಸಂದೇಶ ನೀಡಬೇಕೆಂದು ಒತ್ತಾಯವನ್ನು ಮಾಡ್ತಾರೆ.